ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಪ್ರಾರಂಭವಾಗ್ತಾ ಇದ್ದು, ಈ 22 ಹಾಗೂ 23ನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆ ಆದರೂ ಏನು? ಹೌದು, 22ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆಯಾ ಅಥವಾ ಇಲ್ವಾ? ಎಷ್ಟು ಕೋಟಿ ಫಂಡನ್ನು ರಿಲೀಸ್ ಮಾಡಿಕೊಂಡಾಗಿದೆ? ಈ ದುಡ್ಡು ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಬರುತ್ತೆ? ಹಾಗೆ 23ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ? 2,000 ಪ್ಲಸ್ 2,000 ಈ 4,000 ದುಡ್ಡಿನ ಬಗ್ಗೆ ಸುಮಾರು 1,22,00,000 ಮಹಿಳಾ ಫಲಾನುಭವಿಗಳ ಬಗ್ಗೆ ಒಂದು ಮಾಹಿತಿಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಂಚಿಕೊಂಡಿರ್ತಕ್ಕಂಥದ್ದು. ಸೊ ಹಾಗಾದರೆ ಬನ್ನಿ ಈ ವಿಷಯದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಇಂಚಿಂಚಾಗಿ ನಾವು ನೋಡ್ತಾ ಹೋಗೋಣ. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಬದಲಾವಣೆಗಳು ಆಗ್ತಾನೆ ಇರ್ತವೆ, ಇದು ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಇದರಲ್ಲಿ ಮತ್ತೆ ಏನೇನು ಬದಲಾವಣೆ ಆಗಿದೆ, ನಿಮಗೆ ದುಡ್ಡು ಬರಲಿಲ್ಲ ಅಂದರೆ ಕಾರಣಗಳೇನು, ಸೊ ಈ ಎಲ್ಲ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಬಿಡುಗಡೆ ಆಗುವುದರ ಬಗ್ಗೆ ನಾವು ಕ್ಲಾರಿಟಿಯನ್ನು ಪಡ್ಕೊಳ್ಳೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಆಲ್ರೆಡಿ ಗ್ರಾಮ ಪಂಚಾಯಿತಿಗಳಿಗೆ 2,500 ಕೋಟಿ ಫಂಡ್ ಹೋಗಿದೆ ಅಂತೆ. ಹೌದು, 2,500 ಕೋಟಿ ಫಂಡ್ 1,22,00,000 ಮಹಿಳಾ ಫಲಾನುಭವಿಗಳಿಗೆ ಸಾಲತ್ತೆ. ಸೊ ಹಾಗಾಗಿ ಈ 2,500 ಕೋಟಿ ಫಂಡ್ ಏನಿದೆಯಲ್ಲ, ಇದು ಈ ಎಲ್ಲ ಮಹಿಳೆಯರಿಗೆ ರಿಲೀಸ್ ಆಗಲಿಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿರ್ತಕ್ಕಂಥದ್ದು. ಸೊ ಅಲ್ಲಿ ಏನೇನು ಪ್ರೊಸೆಸರ್ ಇರುತ್ತೆ ಅದೆಲ್ಲವೂ ಕೂಡ ಮುಗಿಸ್ಕೊಳ್ಳುತ್ತೆ. ಸೊ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ. ಅದಕ್ಕಾದರೆ ಗ್ರಾಮ ಪಂಚಾಯಿತಿಗೆ ಅಂದರೆ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಅಂತ ನೀವು ಅಂದ್ಕೊಳ್ಬೋದು. ಅಂದರೆ ಪ್ರತಿ ಜಿಲ್ಲೆಯಲ್ಲಿ ಕೂಡ ಹೋಗುತ್ತೆ ಅಂತ ನೀವು ಅಂದ್ಕೊಂಡಿರ್ಬೋದು. ಹಾಗಿಲ್ಲ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಈ ದುಡ್ಡು ಹೋಗಿತ್ತು. ಸೊ ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಎಲ್ಲರ ಖಾತೆಗಳಿಗೆ ಜಮೆ ಮಾಡ್ತಕ್ಕಂತಹ ಪ್ರೊಸೆಸರು ಪ್ರಾರಂಭವಾಗತ್ತೆ. ಹೌದು ಸ್ನೇಹಿತರೆ, ಇದರಲ್ಲಿ ಏನು ಸಂಶಯವಿಲ್ಲ. ಸೊ ಸದ್ಯಕ್ಕೆ ಗ್ರಾಮ ಪಂಚಾಯಿತಿಗೆ ಹೋದರೆ ನಿಮ್ಗೆ ಗೊತ್ತಾಗತ್ತೆ, ಒಂದಿಷ್ಟು ಟೈಮ್ಗಳನ್ನು ತೆಗೆದುಕೊಳ್ಳುತ್ತೆ. ಅದರ ನಂತರ ಬಿಡುಗಡೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮೊದಲನೇದಾಗಿ ತಾಂತ್ರಿಕ ದೋಷ ಆಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಳ್ತಾರೆ. ಸೊ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಕಂಡು ಬರಲಿಲ್ಲ ಅಂದರೆ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತಕ್ಕಂತಹ ಪ್ರಕ್ರಿಯೆಯಲ್ಲಿ ಇಲ್ಲಿ ಸರ್ಕಾರ ಮುಳುಗುತ್ತೆ. ಸೊ ಆ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಿದ್ದೇವೆ ಅಂತಕ್ಕಂತಹ ಸೂಚನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಇನ್ನು 23ನೇ ಕಂತಿನ ಹಣದ ಬಗ್ಗೆ ಮಾತನಾಡೋದಾದರೆ, ಇದು ಗಣೇಶ ಹಬ್ಬ ಮುಗಿದ ತಕ್ಷಣವೇ ರಿಲೀಸ್ ಆಗೋದು, ಸದ್ಯಕ್ಕೆ ರಿಲೀಸ್ ಆಗೋದಿಲ್ಲ. ಈಗ ಮಾತ್ರ 22ನೇ ಕಂತಿನ ಹಣ ದುಡ್ಡು ರಿಲೀಸ್ ಆಗುವಂಥದ್ದು. ಸುಮಾರು 1,22,00,000 ಫಲಾನುಭವಿಗಳಲ್ಲಿ ಇನ್ನು ಹಲವಾರು ಫಲಾನುಭವಿಗಳನ್ನ ರದ್ದು ಮಾಡಲಾಗಿದೆ, ತೆಗೆದುಹಾಕುವಂತಹ ಕೆಲಸ ನಡೆದಿದೆ. ಯಾಕಂದರೆ ಬಹಳಷ್ಟು ಫಲಾನುಭವಿಗಳು ಮತ್ತೆ ಎಲಿಜಿಬಲ್ ಇಲ್ಲದಂತಹ ಕಾರಣಕ್ಕಾಗಿ ತೆಗೆದುಹಾಕುವಂತಹ ಆದ ಕಾರಣಕ್ಕಾಗಿ ನೀವು ಎಲಿಜಿಬಲ್ ಇದಿರೋ ಇಲ್ವೋ ಅನ್ನುವಂಥದ್ದೇ ನಿಮಗೆ ಗೊತ್ತಿರೋದಿಲ್ಲ. ಸೊ ಇದು ನೀವು ಗಮನದಲ್ಲಿ ಹರಿಸಬೇಕಾಗಿರ್ತಕ್ಕಂತಹ ವಿಷಯ. ಯಾಕಂದರೆ ಬಹಳಷ್ಟು ಮಹಿಳೆಯರು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗ್ತಾ ಇಲ್ಲ. ಯಾಕೆ ಅಂತ ನೋಡೋದಾದರೆ, ಅದರಲ್ಲಿ ಎಲ್ಲವೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಮುಖ್ಯವಾಗಿ ಬಹಳಷ್ಟು ಫಲಾನುಭವಿಗಳು ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿಯಲ್ಲಿ ಇಟ್ಟಿಲ್ಲ. ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಬ್ಯಾಂಕ್ ಅಕೌಂಟ್ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇಲ್ಲ, ಬ್ಯಾಂಕ್ಗಳಿಗೆ ಹೋಗಿ ದುಡ್ಡು ಹಾಕೋದು ತೆಗೆಯೋದು ಮಾಡ್ತಾ ಇಲ್ಲ. ಅಥವಾ ಫೋನ್ಪೇನಾದರೂ ಯೂಸ್ ಮಾಡಿದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಆದರೂ ಮಾಡಿದ್ರು ನಡೆಯುತ್ತೆ, ಆದರೆ ಯಾವ ಟ್ರಾನ್ಸಾಕ್ಷನ್ ಕೂಡ ಮಾಡ್ತಾ ಇಲ್ಲ. ಯಾಕಂದರೆ ಅವ್ರ ಹತ್ರ ಮೊಬೈಲ್ ಕೂಡ ಇರೋದಿಲ್ಲ. ಇನ್ನು ಬ್ಯಾಂಕ್ಗಳಿಗೆ ಬಂದು ಹೋಗುವಂತಹ ಪುರುಷೊತ್ತಾಗಿರಲಿ ಅಥವಾ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಬಂದು ಮಾಡಿಸುವುದಾಗಿರಲಿ ಆಗ್ತಾ ಇರೋದಿಲ್ಲ, ಅವರ ಕೆಲಸದಲ್ಲಿ ಮುಳುಗಿರ್ತಾರೆ. ಸೊ ಹೀಗಾಗಿ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ, ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ. ಸೊ ಹೀಗಾಗಿ ಈ ಬ್ಯಾಂಕ್ ಅಕೌಂಟ್ ಚಾಲ್ತಿ ಇರದೇ ಕಾರಣಕ್ಕಾಗಿ ಆ ಒಂದು ದುಡ್ಡು ಬ್ಯಾಂಕ್ನವರೆಗೂ ಹೋಗುತ್ತೆ ಮತ್ತು ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ಬಿಡುತ್ತೆ. ಸೊ ಈ ರೀತಿ ಆಗ್ತಾ ಇದೆ. ಹಾಗಾಗಿ ನಿಮಗೆ ದುಡ್ಡು ಬರ್ತಾ ಇಲ್ಲ. ನೀವೇನು ಅಂದ್ಕೊಂಡು ಬಿಡ್ತೀರಿ, ನಾವು ಎಲಿಜಿಬಲ್ ಇಲ್ಲ ಅಂತ ಒಂದು ಕಡೆ ಅಂದ್ಕೊಂಡ್ರೆ, ಇನ್ನು ಸರ್ಕಾರದವರು ಹಾಕ್ತಾ ಇಲ್ಲ ಅಂತ ಇನ್ನೊಂದು ಕಡೆ, ಇನ್ನು ನಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲವೂ ಕೂಡ ಸರಿ ಇದೆ, ಯಾಕೆ ದುಡ್ಡು ಬರ್ತಾ ಇಲ್ಲ ಅಂತ ಕಾಯ್ತಾ ಕೂತಿರ್ತೀರಿ. ಸೊ ಅದಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಮುಖ್ಯವಾಗಿ ಸರಿ ಮಾಡಿ ಅದನ್ನು ಸರಿ ಆಗಿದೆ ಇಲ್ವಾ ಅಂತ ನೋಡ್ಕೊಳ್ಳಿ. ಇದಾದಮೇಲೆ
ಬಹಳಷ್ಟು ಮಹಿಳೆಯರು ಇ ಎಮ್ ಐನ ಮುಖಾಂತರ ಸಾಲ ಸೂಲಗಳನ್ನು ಮಾಡಿರ್ತೀರಿ. ಹೌದು, ಇ ಎಮ್ ಐ ಮುಖಾಂತರ ವಸ್ತುಗಳನ್ನು ಖರೀದಿ ಮಾಡೋದಾಗಿರಲಿ, ಇನ್ಯಾವುದೋ ವಸ್ತುಗಳನ್ನು ಅಂದರೆ ಒಂದು ಫ್ರಿಜ್ ಆಗಿರಲಿ, ಟಿ ವಿಗಳಾಗಿರಲಿ, ಮೊಬೈಲ್ಗಳಾಗಿರಲಿ, ಈ ಒಂದು ಸೋಫಾಗಳಾಗಿರಲಿ, ಮನೆಗಳಲ್ಲಿ ಬೇಕಾದ ವಸ್ತುಗಳನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ನೀವು ಏನು ಮಾಡ್ತೀರಿ, ಸಾಲಗಳನ್ನು ಮಾಡ್ಕೊಳ್ತೀರಿ. ಅಂದರೆ ಅದಕ್ಕೆ ತಕ್ಕಂತೆ ದುಡ್ಡು ನಿಮ್ಮ ಹತ್ರ ಇರೋದಿಲ್ಲ. ನೆಕ್ಸ್ಟು ಉಳಿದಂತಹ ದುಡ್ಡನ್ನು ಅಂದರೆ ಮೊದಲನೇ ಸ್ಟಾರ್ಟಿಂಗ್ಗಾಗಿ ನೀವೇನು ಪೇಮೆಂಟ್ ಮಾಡ್ತಿರಲ್ಲ ಅದನ್ನು ಹೊರತುಪಡಿಸಿ ಉಳಿದಂತಹ ದುಡ್ಡನ್ನು ಇ ಎಮ್ ಐ ಮುಖಾಂತರ ಕಟ್ಟಬೇಕು. ನಾವು ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳ್ಬಿಟ್ಟು ತುಂಬ್ತೀವಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ಗಳಿಗೆ ರಿಕ್ವೆಸ್ಟ್ ಆಗಿ ಒಂದು ನೀವು ಇ ಎಮ್ ಐ ಮುಖಾಂತರ ಸಾಲವನ್ನು ಮಾಡಿಸ್ಕೊಂಡು ಬಿಡ್ತೀರಿ. ಸೊ ನೆಕ್ಸ್ಟು ಆ ಸಾಲವನ್ನು ಪ್ರತಿ ತಿಂಗಳು ತುಂಬ್ತಾ ಬಂದಿರ್ತೀರಿ. ಆದರೆ ಒಂದೊಂದು ತಿಂಗಳು ನಡು ತುಂಬಲಿಕ್ಕೆ ಆಗಿರೋದಿಲ್ಲ ಕಾರಣಾಂತರಗಳಿಂದ. ಸೊ ಹಾಗಾಗಿ ಆ ಒಂದು ಬ್ಯಾಂಕ್ಗೆ ನೀವು ದುಡ್ಡು ತುಂಬಿರೋದಿಲ್ಲಲ್ಲ, ಆ ಗೃಹಲಕ್ಷ್ಮಿ ದುಡ್ಡು ಬಂದು ಜಮಾ ಆಗತ್ತೆ, ಈ ಕಡೆ ಬ್ಯಾಂಕ್ನವರು ಕಟ್ ಮಾಡ್ಕೊಂಡು ಬಿಡ್ತಾರೆ. ಹೀಗಾಗಿ ನಿಮಗೆ ಜಮಾ ಆಗಿದೆಯೋ ಅಥವಾ ಇಲ್ವೋ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಸೊ ಆಮೇಲೆ ನೀವು ಏನು ಮಾಡಬೇಕು, ಟ್ರಾನ್ಸಾಕ್ಷನನ್ನು ಚೆಕ್ ಮಾಡ್ಕೊಳ್ಬೇಕು, ಆಗ ಮಾತ್ರ ಗೊತ್ತಾಗುವಂಥದ್ದು. ಅದು ಬಹಳಷ್ಟು ಮಹಿಳೆಯರದು ಈ ರೀತಿ ಆಗಿದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿಸ್ಕೊಳ್ಳಿ. ಅಲ್ಲಿ ಸರಿಯಾಗಿ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ಎಷ್ಟು ದುಡ್ಡು ಬಂದಿದೆ, ಎಷ್ಟು ದುಡ್ಡು ಹೋಗಿದೆ, ಎಷ್ಟು ಕಟ್ ಆಗಿದೆ, ಎಷ್ಟು ಇನ್ನೂ ಬಾಕಿ ಇದೆ, ಬ್ಯಾಲೆನ್ಸ್ ಎಷ್ಟಿದೆ, ಎಲ್ಲವೂ ಕೂಡ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿಸ್ಕೊಳ್ಳಿ. ಸೊ ಇ ಎಮ್ ಐ ಮುಖಾಂತರ ಸಾಲ ನೀವು ಕಟ್ಟಲಿಲ್ಲ ಅಂದರೆ ಈ ರೀತಿ ಆಗೋದೇನೆ. ಸೊ ಹಾಗಾಗಿ ಅದರಲ್ಲಿ ಕೂಡ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗೋದಿಲ್ಲ. ಇದನ್ನು ಕೂಡ ನೀವು ಸರಿಯಾಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಉಳಿದಂಥವ್ರದಂತರೂ ಹೊಸ ರೂಲ್ಸ್ಗಳನ್ನು ತಂದುಬಿಟ್ಟು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡುವಂತಹ ಕೆಲಸ ಇಲ್ಲಿ ಈ ಒಂದು ಆಹಾರ ಇಲಾಖೆ ಅಂತೂ ಮಾಡ್ತಾ ಇದೆ. ಏಕೆಂದರೆ ಈಗ ಬಹಳಷ್ಟು ಜನರು ಒಂದೇ ಮನೆಯಲ್ಲಿ 2ರಿಂದ 3 ರೇಷನ್ ಕಾರ್ಡ್ಗಳನ್ನು ಬಳಸ್ತಾ ಇದ್ದಾರೆ. ಸೊ ಹಾಗಾಗಿ ಅಂಥವ್ರದ್ದು ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ. ನೆಕ್ಸ್ಟು ಎಲಿಜಿಬಲ್ ಇದ್ರೂ ಸಹಿತ ರದ್ದು ಮಾಡ್ತಾ ಇರುವಂಥದ್ದು ಇನ್ನೊಂದು ಕಾರಣ ಏನಪ್ಪ ಅಂದರೆ, ಬಹಳಷ್ಟು ಮಹಿಳೆಯರು ಏನು ಮಾಡ್ತಾ ಇದ್ದಾರೆ, ಅಕ್ಕಿಯನ್ನು ಕಾಳಸಂತೆಗಳಲ್ಲಿ ಮಾರಾಟ ಮಾಡುವುದನ್ನು ಮಾಡ್ತಾ ಇದ್ದಾರಂತೆ. ಸೊ ಹಾಗಾಗಿ ಇಂತಹ ಮಹಿಳೆಯರನ್ನು ಕೂಡ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಆಹಾರ ಇಲಾಖೆ ಹೇಳ್ತಾ ಇದೆ. ಸೊ ಯಾಕಂದರೆ ನಿಮಗೆ ಅಗತ್ಯನೇ ಇರೋದಿಲ್ಲ, ನಿಮಗೆ ಕೊಟ್ಟು ಏನು ಮಾಡೋದು ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆ ರದ್ದು ಮಾಡುತ್ತೆ. ಇದರ ಜೊತೆಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಬಹಳಷ್ಟು ಜನರು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಕಳೆದ 2-3 ತಿಂಗಳಿನಿಂದ ರೇಷನನ್ನು ತೆಗೆದುಕೊಳ್ಳೋದಿಲ್ಲ. ಸೊ ಇಂತಹ ಒಂದು ಫಲಾನುಭವಿಗಳಿಗೆ ಅಂದರೆ ನಿಮಗೆ ರೇಷನ್ ಇಂಪಾರ್ಟೆಂಟ್ ಇಲ್ಲ ಅಂತ ಸರ್ಕಾರಕ್ಕೆ ಅನ್ನಿಸ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡುವಂತಹ ಕೆಲಸ ಮಾಡುತ್ತೆ. ಅದು ಬಹಳಷ್ಟು ಜನರು ಏನು ಮಾಡ್ತಾ ಇದ್ದಾರೆ, ರೇಷನ್ ಕಾರ್ಡ್ ಇದ್ರೂ ಸಹಿತ ರೇಷನನ್ನು ತೆಗೆದುಕೊಳ್ತಾ ಇಲ್ಲ, ಅಥವಾ ಬೇರೆ ಬೇರೆ ಊರಿನಲ್ಲಿ ಇರ್ತಾರೆ, ವಾಸವಾಗಿರ್ತಾರೆ, ಅಲ್ಲಿಂದ ಇಲ್ಲಿ ಬಂದು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ಯಾವುದೋ ಕಾರಣ ಇರ್ಬೋದು, ಆದರೆ ಸರ್ಕಾರಕ್ಕೆ ಕಾರಣ ಬೇಕಾಗಿಲ್ಲ. ನೀವು ಎಲಿಜಿಬಲ್ ಇದ್ದರೆ ನೀವು ಅದನ್ನು ಪಡ್ಕೊಳ್ಬೇಕು, ಇಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ. ಇದೊಂದೇ ಅವ್ರು ಹೇಳ್ತಕ್ಕಂಥದ್ದು. ಸೊ ನೋಡಿ, ಈ ರೀತಿ ಸಾಕಷ್ಟು ಇದಕ್ಕೆ ರೂಲ್ಸ್ಗಳಿರ್ತವೆ. ಅದನ್ನೆಲ್ಲವೂ ಕೂಡ ನಿಮಗೆ ಇಟ್ಟಿದ್ದೀನಿ ನಿಮ್ಮ ಮುಂದೆ. ಇದನ್ನು ಹೊರತುಪಡಿಸಿ ಇನ್ನೇನೇ ಕನ್ಫ್ಯೂಸ್ ಆಗಿಬಿಟ್ಟು ನಿಮಗೆ ಗೃಹಲಕ್ಷ್ಮಿ ಬರ್ತಾ ಇಲ್ಲಪ್ಪ ಅಂದರೆ ಅದು ಏನಾಗಿದೆ ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ರಿಪ್ಲೈ ಕೊಡ್ತೀನಿ. ಸೊ ಅದ್ರ ಬಗ್ಗೆ ಸಮಸ್ಯೆ ಬಗ್ಗೆ ಕ್ಲಾರಿಟಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಈ ಒಂದು ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.